ಚೋಂಡಿ ಮುಖೇಡ್ನ ಶಾಲೆ, ಚೋಂಡಿ ಮುಖೇಡ್ನ ಗ್ರಾಮ ನಿಜಕ್ಕೂ ಕೂಡ ದುರಾವಸ್ಥೆಯಿಂದ ಕೂಡಿದೆ. ಇದು ಕನ್ನಡಿಗರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ವೀಕ್ಷಕರೇ ನೋಡಿ, ಬೀದರ್ನ ಈ ಚೋಂಡಿ ಮುಖೇಡ್ ಅತ್ಯಂತ ವಿಶೇಷವಾದಂಥ ಗ್ರಾಮ ಅಂತ ಹೇಳ್ಬೋದು. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಗಡಿಯನ್ನ ಹೊಂದಿಕೊಂಡಿದೆ. ಇಲ್ಲಿರುವಂಥವ್ರು ಕನ್ನಡಿಗರು, ಆದರೆ ಅವರು ಮಹಾರಾಷ್ಟ್ರದ ಭಾಗದಲ್ಲಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕು ಅಂದ್ರೆ ಎರಡೂ ರಾಜ್ಯಗಳು ಕೂಡ ಪರಸ್ಪರ ಸಹಕಾರವನ್ನು ಕೊಡಬೇಕಾಗತ್ತೆ. ಅಲ್ಲಿನ ಏನು ಮುಖ್ಯೋಪಾಧ್ಯಾಯರು ಮತ್ತೆ ಅಲ್ಲಿರುವಂತಹ ಏನು ಜನರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮೂಲಭೂತ ಸೌಲಭ್ಯಗಳ ಕೊರತೆ, ಶಾಲೆಯಲ್ಲಿ ಅವ್ಯವಸ್ಥೆ ಆಗರ ಆಗಿರುವಂಥದ್ದು, ಕೊಠಡಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು, ಇವೆಲ್ಲದ್ರ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಂಬರೋಣ. मेरा नाम शेख रियाज है, एसडीएमसी अध्यक्ष हूँ मैं। चोंडी मुखेड इस गांव का रहने वाला हूँ, तालुका कमल नगर, जिला बीदर। ये हमारे जो गवर्नमेंट का जो स्कूल है, यहाँ से बहुत सारी प्रॉब्लम है। यहाँ पे क्या है, जो मैं जो रूम है पूरा खराब हो गया। रूम है ये बारिश की वजह से वो पानी अंदर गिर के क्या वो पूरा ये फपली निकल के आ रही है पूरा, और उसका सलाब क्या गिर रहा है, और वो गिर के कई बच्चों के ऊपर क्या अंक गिरा है। और जो 1960-70 के जो रूम है तो डिमोलिश करने का है, तो उसको क्या अभी तक कोई इसका एक्शन नहीं हुआ। हम हालांकि जाके लेटर भी दिया है। अभी तुम बच्चों को बिठाए ना, उससे ऊपर से गिर रहा, अब बच्चों को कैसे बिठाए वैसा? अब यार दूसरे बैठने के लिए जगह नहीं है। अब दूसरे 4 रूम है, अभी क्या कॉमन करके बच्चों को बिठाए। अब तो हाल देख लिए तो कैसा है। छत गिर रहा ऊपर से, छत गिर रहा है, बच्चे नीचे बिठाए तो किसके बच्चे के ऊपर गिरे तो कौन जवाबदार है? वो प्रशासन की जिम्मेदार रहेगा, सत्य में लोग बैठे वाले जिम्मेदार रहेंगे इसके। टीचर लोग तो मालूम है ना वो ऐसा कैसे बिठाने बोल के। अब जैसे बारिश कंटिन्यू चालू होगा तो अब सब नहीं बिठाते, तब तक उसमें बिठाए। अभी क्या उधर काम थोड़ा प्रॉब्लम है उधर का, इसलिए इधर ही बिठाए अभी उन्होंने। और एमएलए साहब 70 विजिट करके क्या स्कूल को थोड़ा ध्यान दिए, लेकिन हमारे गांव में अभी तक भी उन्होंने विजिट नहीं किए स्कूल पे उन्होंने। और हर तरफ क्या बोर है, हमारे गांव में पानी का समस्या बहुत है, हमारे स्कूल का भी समस्या बहुत है। और जो पकाने वाले जो है घर से जाके पानी जाके पकाते, और जो स्टूडेंट है अपने घर से जाके उन्होंने क्या बॉटल से पानी लेके आते खाने के टाइम में भी, और जाके 2 टाइम जाके पानी लेके आते। और इतना सारा हमारे स्कूल में प्रॉब्लम है। पकाने वास्ते कैसे कहाँ से लाते? ಮಾತಾಡ್ತಿರೋದವ್ರು HM ಚೋಂಡಿ ಮುಖೇಡ. ಇಲ್ಲ ಶಾಲೆದಾಗ ಮರಾಠಿ ಮೀಡಿಯಂ ಶಾಲೆ ಇದು ಇಲ್ಲ 125 ಟೋಟಲ್ ಮಕ್ಕಳವ. ಇಲ್ಲ ಶಾಲೆದಾಗ ನೀರಿನ ಭಾಳ ಸಮಸ್ಯೆ ಅವ ಸರ್. ಇಲ್ಲಿ ನೀರನ್ನೇ ಇಲ್ಲ. ಇದು ಕುಕ್ಕರ್ಸ್ ಮಂದಿಗೆ ಭಾಳ ದೂರಿಂದ ನೀರು ತರೋದು ಭಾಳ ತಕ್ಲೀಫ್ ಆಗ್ಲತ್ತಾರ. ಇನ್ನು ಒಂದು ಅಷ್ಟು ಭಾಳ ಅವಶ್ಯಕತೆ ಇದೆ ನೀರಿಲ್ಲ. ಬೋರಿಲ್ಲ ಸರ್, ಶಾಲೆ ಬೋರಿಲ್ಲ. ಅದು ಬೇರೆ ಕಡೆ ಬೇರೆ ಕಡೆ ಊಟ ಮಾಡೋದು ನಳ ಬರಲಿಲ್ಲ. ಇಲ್ಲಿ ನವೀನ ವ್ಯವಸ್ಥೆ ಬಾಕಿ ಎಲ್ಲ ಡ್ಯಾಮೇಜ್ ಖಾರ ಲೆಟರ್ ತೆಗೆದಿಲ್ಲ ಡ್ಯಾಮೇಜ್ ಕೊಟ್ಟಿದ್ದು ಸರ್. ಎಷ್ಟು ಡ್ಯಾಮೇಜ್ ಕಡಿಮೆ ಸರ್? 5 ಡ್ಯಾಮೇಜ್ ಮಾತಾಡ್ತಿರೋದವ್ರು HM ಚೋಂಡಿ ಮುಖೇಡ. ಇಲ್ಲ ಶಾಲೆ ಇದು ಅಲ್ಲಿನ ಸ್ಥಳೀಯರು ಮತ್ತು ಶಿಕ್ಷಕರು ಮಾತನಾಡಿದಂಥದ್ದು. ಅದೇ ಇಲ್ಲಿ ಏನು ಜನಪ್ರತಿನಿಧಿಗಳಾದಂಥವರು, ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಜನರ ಅಹವಾಲನ್ನು ಅಳಲನ್ನು ಕೇಳಿಕೊಂಡು ಅಭಿವೃದ್ಧಿಪಡಿಸಿದ್ರೆ ಪಾಪ ಇಷ್ಟು ನಿರ್ಲಕ್ಷ್ಯಕ್ಕೆ ಇಂಥ ನೋವನ್ನು ಅವರು ಹಂಚ್ಕೊಳ್ತಾ ಇರಲಿಲ್ಲ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದು ಒಂದು ರೀತಿ ನಾಗರಿಕ ಸಮಾಜದ ಗಮನಕ್ಕೆ ಬಂದಿದೆಯೋ ಇಲ್ವೇನೋ ಅನ್ನೋ ರೀತಿಯಲ್ಲಿದೆ. ಅಂದರೆ ಇವರನ್ನು ಒಂದು ರೀತಿ ಕಾಡು ಜನರ, ಇವರು ನಾಗರಿಕ ಸಮಾಜಕ್ಕೆ ಇನ್ನೂ ಒಡ್ಕೊಂಡಿಲ್ವಾ ಅನ್ನೋ ರೀತಿ. ಅಂದರೆ ನಮ್ಮ ವ್ಯವಸ್ಥೆ, ನಾಗರಿಕ ವ್ಯವಸ್ಥೆ, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಅದೆಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋದಕ್ಕೆ ಈ ಒಂದು ಚೋಂಡಿಖೇಡ್ ಏನು ಗ್ರಾಮ, ಚೋಂಡಿ ಮುಖೇಡ್, ಇದು ಕೂಡ ಒಂದು ವಿಶೇಷವಾದಂಥ ಗ್ರಾಮ. ಕನ್ನಡಿಗರಿದ್ದಾರೆ, ಮಹಾರಾಷ್ಟ್ರದ ಭಾಗ, ಗಡಿ ಭಾಗ, ಹಾಗಂತೇಳಿ ನಿರ್ಲಕ್ಷ್ಯ ವಹಿಸಬೇಕೇನು? ನೋಡಿ, ಅಲ್ಲಿ ಏನಾದರೂ ಮೂಲಭೂತ ಸೌಲಭ್ಯ ಇದೆ ನಿಮಗೆ ಅಂತ ಅನ್ಸುತ್ತೆ, ಕಾಣುತ್ತಾ? ಏನು ಕಾಣಲ್ಲ. ಅಲ್ಲಿನ ಶಾಲೆ ಶಿಥಿಲಾವಸ್ಥೆಯಲ್ಲಿದೆ. ಯಾವಾಗ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತಾ ಗೊತ್ತಿಲ್ಲ. ಮೂಲಭೂತ ಸೌಲಭ್ಯಗಳಿಲ್ಲ. ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಮಹಾರಾಷ್ಟ್ರವನ್ನು ಮರಾಠಿಯನ್ನು ಕಲಿಸೋದು, ಇಲ್ಲಿ ಕನ್ನಡ ಶಿಕ್ಷಕರ ನೇಮಕ ಮಾಡಬೇಕಲ್ಲಿ. ಎರಡೂ
ಕಲಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ಏನು ಆಸೆ, ನಾವು ಕನ್ನಡಿಗರ ಅಂತೇಳಿ ಗುರುತಿಸ್ಕೋಬೇಕು ಅಂತ ಆಸೆ. ಆದರೆ ಕರ್ನಾಟಕ ಸರ್ಕಾರ, ನಮ್ಮ ಶಾಸಕರು ಅಲ್ಲಿ ಏನು ಮಾಡಬೇಕಾಗಿದೆ, ಅಲ್ಲಿ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು, ಕನ್ನಡವನ್ನು ಕಲಿಸ್ಬೇಕು. ಕನ್ನಡವನ್ನು ಕಲಿತಾಗ ಅವರಿಗೆ ಇಲ್ಲಿ ಉದ್ಯೋಗ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದು ಈ ಈ ಈ ಸಂಕಟವನ್ನು ಹೇಳಕ್ಕಾಗಲ್ಲ. ಇತ್ಲಾಗೆ ಅಲ್ಲಿಗೂ ಸೇರ್ಕೊಂಡಿಲ್ಲ, ಈ ಕಡೆಗೂ ಸೇರ್ಕೊಂಡು ಒಂದು ರೀತಿ ಅತಂತ್ರ ಸ್ಥಿತಿ ಅಂತಲೇ ಹೇಳ್ಬೋದು. ಇಲ್ಲ ಮಹಾರಾಷ್ಟ್ರದವರು ಅಂತಲೂ ಸಂಪೂರ್ಣವಾಗಿ ಹೇಳ್ಕೊಳಕ್ಕಾಗಲ್ಲ, ಈ ಕಡೆ ಕರ್ನಾಟಕದವರು ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಇಲ್ಲ ಅವ್ರು ಮಾಡಲಿ ಅಂತ ಇವರು ಅಭಿವೃದ್ಧಿ ಮಾಡಲಿ ಅಂತ ಅವರು. ಈ ರೀತಿ ಯಾರಿಗೂ ಬೇಡವಾಗಿದೆ ಚೌಂಡಿ ಮುಖೇಡ್. ಇದು ಹಂಗೆ ನೋಡಿದ್ರೆ ಇದು ನಮ್ಮ ಕರ್ನಾಟಕದ ಜನರು ಇದ್ದಾರೆ ಅಲ್ಲಿ, ಆದರೆ ಗಡಿ ಭಾಗಕ್ಕೆ ಹೊಂದ್ಕೊಂಡಿದ್ದಾರೆ. ಹಂಗಂತೇಳಿ ನಿರ್ಲಕ್ಷ್ಯ ಮಾಡಿದ್ರೆ, ಅವ್ರ ಬಗ್ಗೆ ಕಾಳಜಿಯನ್ನು ತೋರದೇ ಇದ್ದರೆ ಇದು ಯಾವ ನ್ಯಾಯ? ಆಮೇಲೆ ವಿಶೇಷವಾದಂಥ ಗ್ರಾಮ ಇದು, ನೆಲದ್ವೀಪ ಅಂತ ಕರೀತಾರೆ. ನೆಲದ್ವೀಪ ಅಂತ ಕರೀತಾರೆ ಈ ಭಾಗವನ್ನು. ಯಾಕೆ ಅಂತಂದರೆ ಇದು ಈ ಎರಡೂ ರಾಜ್ಯಗಳ ಗಡಿಯನ್ನು ಹೊಂದಿಕೊಂಡಿರೋದ್ರಿಂದ ಅಭಿವೃದ್ಧಿ ಮಾಡಬೇಕು ಅಂದರೆ ಏನು ಮಹಾರಾಷ್ಟ್ರದ ನೆಲದಲ್ಲಿಯೇ ಭಾಗವನ್ನು ಆವರಿಸ್ಕೊಂಡೇ ಅಭಿವೃದ್ಧಿ ಮಾಡಬೇಕಾಗತ್ತೆ. ಅಲ್ಲಿ ಏನು ಒಂದಷ್ಟು ಸೌಲಭ್ಯಗಳನ್ನು ಮಹಾರಾಷ್ಟ್ರ ಕೊಟ್ಟರೆ ಇನ್ನೊಂದಷ್ಟು ಸೌಲಭ್ಯಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕಾಗತ್ತೆ. ಅಂದರೆ ಪರಸ್ಪರ ಸೌಹಾರ್ದತೆ ಹೊಂದಾಣಿಕೆ ಇದ್ದಾಗ ಈ ಸಮಸ್ಯೆ ಬರಲ್ಲ. ಇದು ಕರ್ನಾಟಕದ ಒಂದು ರೀತಿ ತುತ್ತ ತುದಿಯಲ್ಲಿದೆ. ಸೊ ಇಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದಾರೆ, ಯಾರು ಚೌಹಾಣ್ ಇರಬೇಕು, ಏನು ಮಾಡ್ತಿದ್ದೀರಿ ನೀವು? ಭೇಟಿ ಕೊಡಬೇಕಲ್ಲ, ಆ ಜನರ ಅಹವಾಲನ್ನು ಸ್ವೀಕರಿಸ್ಬೇಕಲ್ಲ. ಅಲ್ಲಿ ಕನ್ನಡಿಗರಿದ್ದಾರೆ, ಅವರ ದುಃಖ ದುಮ್ಮಾನಗಳಿವೆ, ಸರ್ಕಾರಿ ಶಾಲೆ ಇದೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೊಂದು ಮೂಲಭೂತ ಸೌಲಭ್ಯಗಳನ್ನು ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಕನ್ನಡ ಶಿಕ್ಷಕರಿಲ್ಲ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀವಿ, ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸರ್ಕಾರದ ಶಾಲೆಗಳು, ಸರ್ಕಾರಿ ಶಾಲೆಗಳು ಅಂದರೆ ಹೀಗೆ ಇರಬೇಕು ಅಂತ ಏನಾದರೂ ನೀವು ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ನೋಡಿ, ಇಂಥ ಶಾಲೆಯಲ್ಲಿ ಮಕ್ಕಳು ವ್ಯಾಸಂಗ ಮಾಡಿ ಏನ್ರಿ ಸಾಧನೆ ಮಾಡೋಕ್ಕಾಗತ್ತೆ? ನಮ್ಮ ವ್ಯವಸ್ಥೆ ಹೇಗಿದೆ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇದೊಂದು ರೀತಿ ಕೈಗನ್ನಡಿ. ನೋಡಿ, ಇದನ್ನು ಯಾರಾದರೂ ಸರ್ಕಾರಿ ಶಾಲೆ ಅಂತ ಕರೆಯೋಕ್ಕಾಗತ್ತಾ? ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇನು ಮಾಡ್ತಿದ್ದಾರೆ, ಸಚಿವರು ಏನು ಮಾಡ್ತಿದ್ದಾರೆ? ಒಂದು ಪ್ರಾಥಮಿಕ ಶಾಲೆಯನ್ನ ಸುಸಜ್ಜಿತವಾಗಿ ಡೆವಲಪ್ ಮಾಡೋದಕ್ಕಾಗಲ್ವ ಇವ್ರಿಗೆ?